ಇನ್ನು ದಕ್ಷಿಣ ಕನ್ನಡದಲ್ಲೂ ಕೂಡ ಅಷ್ಟೇ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಮಳೆಯ ಅಬ್ಬರಕ್ಕೆ ಮಂಗಳೂರು ತತ್ತರಿಸಿ ಹೋಗಿದೆ. ಗುಡ್ಡ ಕುಸಿದು ಮನೆಗೆ ಭಾರಿ ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ. ಕದ್ರಿ ಕೈಬಟ್ಟಲ್ನಲ್ಲಿ ತಡೆಗೋಡೆಯೇ ಕುಸಿತ ಆಗಿದೆ. ಗುಡ್ಡ ಕುಸಿದು ಮನೆ ಮೇಲೆ ಭಾರಿ ಪ್ರಮಾಣದಲ್ಲಿ ಮಣ್ಣು ಬಿದ್ದಿದೆ. ಮನೆಯಲ್ಲಿ ಯಾರೂ ಇಲ್ಲದಂತ ಸಂದರ್ಭದಲ್ಲಿ ಈ ಘಟನೆ ಆಗಿರೋದು. ಹೀಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಅನಾಹುತ ಆಗಿಲ್ಲ, ಆದರೆ ಮನೆಗೆ ಭಾರಿ ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ. ಮನೆಯೇ ಕುಸಿದು ಬೀಳುವಂತ ಭೀತಿ ಇದೀಗ ಎದುರಾಗಿದೆ. ಗುಡ್ಡ ಕುಸಿದು ಉಂಟಾಗಿರುವಂತಹ ಘಟನೆ ಇದು. ಮನೆಗೆ ತಡೆಗೋಡೆ ಬಿದ್ದಿದೆ. ಗುಡ್ಡ ಕುಸಿದು ಮನೆಗೆ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿದೆ. ಹೀಗಾಗಿ ಮನೆ ಕುಸಿದು ಬೀಳುವಂತಹ ಆತಂಕದಲ್ಲಿ ಇದೆ. ಈಗ ಮನೆಯಲ್ಲಿ ಯಾರೂ ಇರಲಿಲ್ಲ. ಎರಡೂ ಕಡೆಗಳಲ್ಲಿ ತಡೆಗೋಡೆ ಕುಸಿದಿದ್ರಿಂದ ಅಲ್ಲಿ ಆತಂಕದ ಪರಿಸ್ಥಿತಿ ಇದೆ. ಕ್ಷಣ ಕ್ಷಣಕ್ಕೂ ಮಹಾಮಳೆಯಿಂದಾಗಿ ಕಂಟಕ ಎದುರಾಗ್ತಾ ಇದೆ. ಅಧಿಕಾರಿಗಳ ವಿರುದ್ಧ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಗಳೂರಿನ ಅನೇಕ ಕಡೆಗಳಲ್ಲಿ ಭಾರಿ ದೊಡ್ಡ ಮಟ್ಟದ ದುರ್ಘಟನೆಗಳು ನಡೆದಿದೆ. ನಿನ್ನೆ ರಾತ್ರಿಯಿಂದ ಮತ್ತು ಇವತ್ತು ಕೂಡ ಬೆಳಗ್ಗಿನಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಕದ್ರಿಯಲ್ಲಿರುವಂತಹ ಶಿವಬಾಗ್ನಲ್ಲಿ ಇದ್ದೀನಿ. ನೀವು ದೃಶ್ಯಗಳಲ್ಲಿ ನಾನು ಮೊದಲಿಗೆ ಕೆಳಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಅನೇಕ ಕಡೆಗಳಲ್ಲಿ ಆಗಿರುವಂತಹ ಅವಾಂತರಗಳು ಒಂದೇ, ತಡೆಗೋಡೆಗಳು ಕುಸಿತ ಆಗಿರುವಂತದ್ದು. ತಡೆಗೋಡೆಗಳ ಕುಸಿತದ ಕಾರಣದಿಂದಾಗಿ ಅನೇಕ ಕಡೆಗಳಲ್ಲಿ ಈ ರೀತಿಯಾಗಿ ಘಟನೆಗಳು ನಡೆದಿದೆ. ತೀವ್ರವಾಗಿ ಅಂದ್ರೆ ನೋಡಬಹುದು ನೀವು, ದೊಡ್ಡ ಮಟ್ಟದ ಒಂದು ತಡೆಗೋಡೆ ಸುಮಾರು ಒಂದು 7-8 ಅಡಿ ಎತ್ತರ ಇರಬಹುದು. ಆ ಒಂದು ತಡೆಗೋಡೆಯ ಮಳೆಗೆ ಕುಸಿದಿದೆ. ಯಾಕಂದ್ರೆ ಅದು ಬಹಳ ದೊಡ್ಡ ಮಟ್ಟದ ಗುಡ್ಡ ಪ್ರದೇಶ. ಇಲ್ಲಿ ಗುಡ್ಡ ಪ್ರದೇಶಗಳಲ್ಲಿ ತಡೆಗೋಡೆಗಳನ್ನ ಕಟ್ಟಿ ಮೇಲ್ಭಾಗದಲ್ಲಿ ಮನೆಗಳನ್ನ ಕಟ್ಟಿದ್ದಾರೆ. ಆದ್ರೆ ಯಾವ ರೀತಿಯಾಗಿ ಆ ಮನೆಗಳು ಅಪಾಯಕ್ಕೆ ಸಿಲುಕುತ್ತವೆ ಅಂದ್ರೆ, ಈ ಮಳೆಗಾಲದ ಸಂದರ್ಭಗಳಲ್ಲಿ ಈ ರೀತಿಯಾಗಿ ಕುಸಿತ ಆದಂತ ಸಂದರ್ಭಗಳಲ್ಲಿ ಸಹಜವಾಗಿ ಆ ಎಲ್ಲ ಮನೆಗಳಿಗೂ ಕೂಡ ಅಪಾಯ ಇರುವಂತದ್ದು. ಕೆಳಭಾಗದಲ್ಲೂ ಕೂಡ ಒಂದಷ್ಟು ಮನೆಗಳಿದೆ. ಇದು ಕೆಳಭಾಗದ ಆ ಮನೆಗಳ ಚಿತ್ರಣ. ಆದ್ರೆ ಇನ್ನು ಮೇಲ್ಭಾಗದ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತೀನಿ. ಯಾಕಂದ್ರೆ ಇಲ್ಲಿ ಈಗ ಬಹಳ ಅಪಾಯಕ್ಕೆ ಸಿಲುಕಿರುವಂತದ್ದು ಮೇಲ್ಭಾಗದಲ್ಲಿರುವಂತಹ ಒಂದು ಮನೆ. ಆ ಮೇಲ್ಭಾಗ, ನಾನು ನಿಂತ ಜಾಗದಿಂದ ಒಂದು ಮೇಲೆ ಒಂದು ಮನೆ ಏನ್ ಕಾಣ್ತಾ ಇದೆ, ಈ ಮನೆಯ ಹಿಂಭಾಗದಲ್ಲೂ ಕೂಡ ಗುಡ್ಡಗಳಿರುವಂತದ್ದು, ಕೆಳಭಾಗದಲ್ಲೂ ಕೂಡ ಗುಡ್ಡಗಳಿರುವಂತದ್ದು. ಇದು ಕಂಪ್ಲೀಟ್ ಆಗಿ ಸದ್ಯದ ಮಟ್ಟಿಗೆ ಅಪಾಯದ ಸ್ಥಿತಿಯಲ್ಲಿರುವಂತಹ ಒಂದು ಮನೆ. ಆ ಮನೆಯ ಈಗ ಆ ಮನೆಯಲ್ಲಿ ಯಾರು ಕೂಡ ಇಲ್ಲ. ಧೀರಜ್ ಅನ್ನುವಂಥವರಿಗೆ ಸೇರಿದಂತಹ ಮನೆ. ಆ ಮನೆಯವರು ನಿನ್ನೆ ಹಿಂಬದಿಯ ಗುಡ್ಡ ಕುಸಿದಂತ ಸಂದರ್ಭದಲ್ಲಿ ಅವರು ಆ ಒಂದು ಘಟನಾ ಸ್ಥಳದಿಂದ ತಕ್ಷಣಕ್ಕೆ ಬಚಾವಾಗಿ ತೆರಳಿರುವಂತದ್ದು. ಇಲ್ಲಿ ಹಿಂಭಾಗದಲ್ಲಿ ನಿಮ್ಗೆ ನೋಡಬಹುದು, ಅವರ ಒಂದು ಅಡಿಗೆ ಕೋಣೆಯ ಹಿಂಭಾಗದ ದೃಶ್ಯಗಳನ್ನ ನೀವು ಗಮನಿಸ್ತಾ ಹೋದ್ರೆ ಅಲ್ಲಿ ಯಾವ ರೀತಿಯಾಗಿ ಅಂದ್ರೆ ಆ ಮೇಲ್ಭಾಗದಲ್ಲಿರುವಂತಹ ಒಂದು ಗುಡ್ಡ ಏನಿದೆ, ಮೇಲ್ಭಾಗದಲ್ಲಿರುವಂತಹ ಗುಡ್ಡ ಕುಸಿದು ಏಕಾಏಕಿಯಾಗಿ ಅಲ್ಲಿ ಒಂದು ರೀತಿಯಲ್ಲಿ ಹಾನಿ ಉಂಟಾಗಿರುವಂತದ್ದು. ಆ ಹಾನಿಯಿಂದಾಗಿ ಸದ್ಯಕ್ಕೆ ಅವರ ಕಿಚನ್ನ ಒಳಭಾಗದವರೆಗೂ ಕೂಡ ಮಣ್ಣು ನುಗ್ಗಿದೆ. ಆ ಕಿಟಕಿಯನ್ನು ಸೀಳ್ಕೊಂಡು ಬಂದು ಮಣ್ಣು ಭಾರಿ ಪ್ರಮಾಣದಲ್ಲಿ ಅದು ಕೆಳಭಾಗಕ್ಕೆ ನುಗ್ಗಿರುವಂಥದ್ದು. ಹಿಂಬದಿಯಲ್ಲಿ ಒಂದು ಗುಡ್ಡದ ಮಾದರಿಯಲ್ಲಿ ಕಂಡು ಬರುವಂಥದ್ದು. ಹಾಗಾಗಿ ಆ ಒಂದು ಜಾಗದಲ್ಲಿ ಈಗಕ್ಕೆ ಸದ್ಯಕ್ಕೆ ಎಲ್ಲ ರೀತಿಯಾದಂತಹ ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳಲಾಗಿರುವಂಥದ್ದು. ಒಟ್ಟಾರೆಯಾಗಿ ಎಲ್ಲ ರೀತಿಯಾದಂಥ ಕ್ರಮಗಳನ್ನು ಇಲ್ಲಿ ಈ ಭಾಗದಲ್ಲಿ ಮಾಡಿರುವಂಥದ್ದನ್ನು ಕೂಡ ನೀವು ಕಾಣ್ಬೋದು. ಇನ್ನು ಮನೆಯವರು ಕೂಡ ಇದ್ದಾರೆ, ಅವ್ರ ಜೊತೆ ಕೂಡ ನಾನು ಮಾತನಾಡ್ತೀನಿ. ಸರ್, ಈಗ ಎಷ್ಟು ಗಂಟೆಗೆ ಈ ಘಟನೆ ನಡೆದಿರುವಂಥದ್ದು ಸರ್? ನಿಮಗೆ ಯಾವ ರೀತಿಯಾಗಿ ಇಲ್ಲಿ ಸಮಸ್ಯೆ ಆಗಿದೆ? ನಮಗೆ, ನಾವು ಮನೆಯಲ್ಲಿ ಇರಲಿಲ್ಲ. ಬಂದು ಮನೆಯ ಪಕ್ಕದವರು ಫೋನ್ ಮಾಡಿದರು ಹೀಗೆ ಬಿದ್ದಿದೆ ಅಂತ. ಹಾಗೆ ಬಂದು ನೋಡುವಾಗ ಫುಲ್ಲು ಜಾರಿ ಬಿದ್ದಿದೆ. ಇಲ್ಲಿ ಕೆಳಭಾಗದಲ್ಲಿ ತುಂಬ ಗುಡ್ಡಗಳಿದೆ ಮೇಲೆ. ಹೌದು, ತುಂಬ ಗುಡ್ಡ ಉಂಟು. ಅದೀಗ ಇದೆಲ್ಲ ಕ್ರ್ಯಾಕ್ ಬಿದ್ದಿದೆ ನೋಡಿ ಮೊನ್ನೆ ಬೀಳುವಾಗ. ಮತ್ತು ಅಲ್ಲಿ ಮೇಲೆ ಫುಲ್ಲು ಇನ್ನೂ ಸಹ ಬೀಳುವ ಇದರಲ್ಲಿ ಉಂಟು ಅದು. ನೀವೆಲ್ಲ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ? ನಾವು 4 ಮಂದಿ. ತಂದೆ ಹಾಸ್ಪಿಟಲಲ್ಲಿದ್ದಾರೆ, 1 ತಿಂಗಳಾಯಿತು. ಈಗ ರಾತ್ರಿ ಹೊತ್ತು ಕೂಡ ನೀವು ಇಲ್ಲೇ? ನಾವು ಇಲ್ಲ, ಈಗ ಇದು ಬಿದ್ದು ಮಲಗೋದಿಲ್ಲ. ನಾನು ಪಕ್ಕದ ಕೆಳಗೆ ಮಲಗೋದು. ಅಮ್ಮನವರು ಸಹ ಕೆಳಗೆ ಇದರಲ್ಲಿ. ಈಗ ಮೇಲ್ಭಾಗದಿಂದ ಮಾತ್ರ ಬೀಳ್ತಾ ಇದೆ, ಕೆಳಭಾಗದ ನಿನ್ನೆ ಅಲ್ಲಿ ನೋಡಿ, ನಿನ್ನೆ ಅಲ್ಲಿ ಬಿದ್ದಿದ್ದೆ. ಮತ್ತು ಅಲ್ಲಿ ಮೊನ್ನೆ ಬಿದ್ದದ್ದು ಮತ್ತೆ ಏನಾಗಲಿಲ್ಲ. ನಿನ್ನೆ ಅದೊಂದು ಕ್ರ್ಯಾಕ್ ಬಿದ್ದಿತ್ತು, ಅದು ನಿನ್ನೆ ಬಿದ್ದಿತ್ತು. ಈಗ ನಿಮಗೆ ಮನೆ ಕುಸಿಯುವಂಥ ಆತಂಕ ಇದೆ? ಈಗ ಇದೆ. ಇನ್ನು ಇದು ಬಿದ್ದರೆ, ಹಿಂದೆದೆಲ್ಲ ಬಿದ್ದರೆ ಮನೆ ಸಹ ಕುಸಿತದೆ. ಈಗ ಪ್ರತಿ ವರ್ಷ ಈ ರೀತಿ ಆಗ್ತಾ ಇತ್ತು ಏನಾದರೂ? ಈ ವರ್ಷ ಮಾತ್ರ ಅದು. ಅಧಿಕಾರಿಗಳೇನಾದರೂ ಭೇಟಿ ಕೊಟ್ಟಿದ್ದಾರೆ? ರೆವೆನ್ಯೂ ಡಿಪಾರ್ಟ್ಮೆಂಟ್ನವ್ರು ಬಂದಿದ್ದಾರೆ, ಮತ್ತೆ ಯಾರು ಬರಲಿಲ್ಲ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.